ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಪಾರ್ಟ್ನರ್ ಏನು ಹೇಳ್ತಾರೆ ನಿಮ್ಮ ಬಗ್ಗೆ ನೋಡೋಣ. ಲವ್ ಒರಾಕಲಿಂದ ಏನು ಮೆಸೇಜ್ ಇದೆ ಅಂತ. ಸೊ ಐ ಕೆನಾಟ್ ಟೇಕ್ ಇಟ್ ಎನಿಮೋರ್ ಅಂತ ಹೇಳ್ತಿದ್ದಾರೆ. ದ ಪ್ಯಾಷನ್ ಇಸ್ ಟೂ ಮಚ್. ಸೆಕ್ಷುವಲ್ ಡಿಸೈರ್ಸ್ ಅಂತ ಹೇಳ್ತಿದ್ದಾರೆ. ಪೀಪಲ್ ಡೋಂಟ್ ಬಿಲೀವ್ ಇನ್ ಮೀ ಅಂತ ಹೇಳ್ತಿದ್ದಾರೆ. ವೈ ಡೂ ಐ ಫೀಲ್ ಸೋ ಲಾಸ್ಟ್. ಐ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಸದ್ಯಕ್ಕೆ ಈಗ ಏನು ನಿಮ್ಮಿಬ್ಬರು ಮಧ್ಯೆ ನಡೀತಾ ಇದೆ ಅದನ್ನು ನಿಮ್ಮ ಪರ್ಸನ್ ಹ್ಯಾಂಡಲ್ ಮಾಡೋಕ್ಕಾಗ್ದಿರ ಒದ್ದಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಅವರಿಗೆ ಬರೀ ಫಿಸಿಕಲ್ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಫಿಸಿಕಲ್ ರಿಲೇಷನ್ಶಿಪ್ಪಿಗೋಸ್ಕರ ನಿಮ್ಮ ಸ್ನೇಹ ಬೇಕು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ತುಂಬ ಕ್ರೇಜಿ ಅನ್ನುವಂಥ ಲವ್ ಅನ್ನಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಇರುವಂಥದ್ದು. ತುಂಬ ಪ್ಯಾಷನ್ ಇದೆ ನಿಮ್ಮ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ. ಜನಗಳು ನನ್ನನ್ನು ನಂಬ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲೋ ನಾನು ಕಳೆದೋಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಭಯ ಇದೆ, ನೀನು ರಿಜೆಕ್ಟ್ ಮಾಡ್ತೀಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೀವೇ ಕರೆಕ್ಟು ಅಂತ ಕೂಡ ಹೇಳ್ತಿದ್ದಾರೆ. ಒಂದಷ್ಟು ಚಿಕ್ಕ ವಯಸ್ಸಿನ ಸಮಸ್ಯೆಗಳು ಅವ್ರಿಗೆ ಟ್ರಿಗರ್ ಮಾಡ್ತಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನು ನೋಡಿ ಒಪ್ಕೊಂಡ್ರಿ ಅವ್ರನ್ನ ಅನ್ನೋದು ಅವರ ಪ್ರಶ್ನೆ. ಸೊ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಅವ್ರು ಅಂದ್ಕೊಂಡಿದ್ರು, ಬಟ್ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ, ಅದೊಂದು ಬೇಜಾರಿದೆ ಅವರಿಗೆ. ಸೊ ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ಬಾರ್ದು ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ತುಂಬ ನೋವಾಗ್ತಿದೆ ಅವರಿಗೆ, ಯಾವ ವಿಚಾರಕ್ಕೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಜೊತೆ ಪೂರ್ಣವಾಗಿ ಅವರು ಪ್ರಾಮಾಣಿಕವಾಗಿ ಇಲ್ಲ ಅನ್ನೋವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಸೊ ಬೇರೆಯವ್ರ ಥರನೇ ನೀವು ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀರೇನೋ ಅಂತ ಕೂಡ ಅವ್ರಿಗೆ ಅನ್ನಿಸ್ತಾ ಇದೆ. ಡೋಂಟ್ ಟ್ರೀಟ್ ಮೀ ದ ವೇ ಯು ಡೂ, ಐ ಡು ನಾಟ್ ಡಿಸರ್ವ್ ಇಟ್ ಅಂತ. ಸೊ ನೀವು ಅವ್ರನ್ನ ನಡೆಸ್ಕೊಳ್ತಾ ಇರುವಂಥ ರೀತಿ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಅವರು ಬೇರೆ ರೀತಿಯಲ್ಲಿ ನೀವು ಅವ್ರ ಜೊತೆ ಚೆನ್ನಾಗಿ ವರ್ತಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಜೊತೆಗೆ ಅವ್ರ ಕೋಪ ಕೂಡ ಬಂದಿದೆ. ಜೊತೆಗೆ ಮಾಡಿರೋ ತಪ್ಪನ್ನು ನೀವು ಯಾವತ್ತೂ ಕ್ಷಮಿಸೋದಿಲ್ವಾ ಅಂತ ಕೂಡ ಕೇಳ್ತಿದ್ದಾರೆ. ಅವ್ರಿಗೆ ಕ್ಷಮೆ ಅನ್ನೋದು ಕೊಡೋದಿಲ್ವಾ ಅಂತ. ಸೊ ಬೆಟರ್ ವೇಲಿ ರಿಲೇಷನ್ಶಿಪ್ ಇರ್ಬೋದಾಗಿತ್ತು, ಬಟ್ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ ಅದನ್ನು ಅಂತ ಕೂಡ ಹೇಳ್ತಿದ್ದಾರೆ. ಸೊ ವೈ ಕೆನಾಟ್ ಐ ಟೆಲ್ ಯು ದ ಟ್ರೂತ್. ಸತ್ಯ ಯಾಕೆ ಹೇಳೋಕ್ಕಾಗ್ತಿಲ್ಲ ಅನ್ನೋದು ಕೂಡ ಅವರಿಗೆ ಸಮಸ್ಯೆ ಆಗಿದೆ. ಸೊ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ತುಂಬ ಬೇಜಾರಲ್ಲಿ, ದುಃಖದಲ್ಲಿ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸೊ ಓಕೆ, ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.